ನೋಡಿ ಈ ವಿಡಿಯೋ ಬಂದ್ಬಿಟ್ಟು ಆಟೋ ಚಾಲಕರಿಗೆ ಯಾರೆಲ್ಲ ಹೊಸದಾಗಿ ಆಟೋ ಓಡಿಸ್ಬೇಕು ಅಂದ್ಕೊಂಡಿದ್ರು ಅವ್ರಿಗೋಸ್ಕರ ಈ ವಿಡಿಯೋ. ನಾನಿವತ್ತು ಗೇರ್ನ ಯಾವ ರೀತಿ ಶಿಫ್ಟ್ ಮಾಡಿದಾಗ ಈಗ ಆಟೋ ಯಾವ ಗೇರ್ಲಿದೆ ಅಂತ ಹೇಗೆ ತಿಳ್ಕೊಳ್ಳೋ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ನಿಮ್ಮ ಹ್ಯಾಂಡ್ಲು ಈ ಥರ ಇರುತ್ತೆ. ಇದರಲ್ಲಿ ನೀವು ಹ್ಯಾಂಡ್ಲಲ್ಲಿ ಗಮನಿಸ್ಬೋದು. ಇಲ್ಲಿ ಕಾಣಿಸ್ತಿದೆಯಾ, ಇಲ್ಲಿ ಒಂಥರ ನಿಮ್ಗೆ ಉಬ್ಬು ಥರ ಒಂದು ಲೈನ್ ಥರ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದು ನಿಮಗೆ ಮಾರ್ಕು, ಇದು ಸಿಂಬಲ್ಲು. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ ನೋಡಿ, ನೀವು ಗಮನಿಸ್ಬೋದು. ಈ ಪಕ್ಕದಲ್ಲಿ ಇದು ಗೇರ್ಗಳನ್ನ ಕೊಟ್ಟಿದ್ದಾನೆ ನೋಡಿ. ಮೇಲ್ಗಡೆ ಇದು ಮೊದಲನೇ ಗೇರು, ಇಲ್ಲಿ ಎನ್ ಅಂತ ಇದ್ರೆ ನ್ಯೂಟ್ರಲ್ಲು, ಇದು ಎರಡನೇ ಗೇರು, ಮೂರನೇ ಗೇರು, ಕೆಳಗಡೆ ಬಂದರೆ ನಿಮ್ಗೆ ನಾಲ್ಕನೇ ಗೇರು. ನೋಡಿ ಈ ರೀತಿ ನಿಮ್ಗೆ ಕಾಣಿಸುತ್ತೆ. ಈ ಬಂದ್ಬಿಟ್ಟು ಈ ದಿಬ್ಬು ಥರ ಇದೆಯಲ್ಲ ಒಂದು ಬಟನ್ ಥರ, ಈ ಬಟನ್ನ ಯಾವ ಗೇರ್ ಇದೆಯೋ ಯಾವ ನ್ಯಾರಕ್ಕಿದೆಯೋ ಈಗ ಒಂದನೇ ಗೇರ್ಲಿದೆ ಇದು ಅಂತ ಅರ್ಥ. ಹಾಗೇನೇ ಈಗ ಗೇರ್ನ ಕೆಳಗಡೆ ಶಿಫ್ಟ್ ಮಾಡಿದ್ರೆ ಈಗ ನ್ಯೂಟ್ರಲ್ಗೆ ಬರುತ್ತೆ. ಇನ್ನು ಕೆಳಗಡೆಗೆ ಶಿಫ್ಟ್ ಮಾಡಿದ್ರೆ ಎರಡನೇ ಗೇರ್ ಬರುತ್ತೆ. ಇನ್ನು ಕೆಳಗಡೆ ಶಿಫ್ಟ್ ಮಾಡಿದ್ರೆ ಮೂರನೇ ಗೇರ್ ಬರುತ್ತೆ. ಇನ್ನು ಲಾಸ್ಟ್ನೇದಕ್ಕೆ ಹೋದರೆ ನಾಲ್ಕನೇ ಗೇರ್ ಬರುತ್ತೆ. ಈ ರೀತಿಯಾಗಿ ನೀವು ಇವೆರಡು ಸಮಕ್ಕಿರೋ ರೀತಿಯಾಗಿ ನೀವು ನೋಡಿಕೊಂಡ್ರೆ ನಿಮ್ಮ ಆಟ ಯಾವ ಗೇರಲ್ಲಿದೆ ಅಂತ ನಿಮಗೆ ಸಿಂಪಲ್ಲಾಗಿ ಗೊತ್ತಾಗ್ಬಿಡುತ್ತೆ. ಧನ್ಯವಾದಗಳು.